ಯಾರೋ ಇಂಪಾರ್ಟೆಂಟ್ ಮನುಷ್ಯರು ಬರ್ತಾ ಇದ್ದಾರೆ, ಮರ್ಯಾದೆಯಿಂದ ಇರು. ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಇಲ್ದರೆ ಯಾವ್ದಾದ್ರು ಒಂದು ಫ್ಯಾನಲ್ಲಿ ನೇತಾಡ್ಕೊಂಡು ಬಿದ್ದಿರು, ಇಲ್ಲ ಅಂದರೆ ಪೊಲೀಸ್ಗೆ ಇಟ್ಕೊಟ್ಬಿಡ್ತೀನಿ. ಲಡ್ಡು ಅಣ್ಣ, ದೊಡ್ಡಪ್ಪ ಸಿಟ್ಟೊತ್ತಿ ನನ್ನ ಪೊಲೀಸಿಗೆ ಇಟ್ಕೊಟ್ಬಿಡ್ತಾರ. ನೀನ್ ಎಲ್ಲಿದ್ಯಾ ಅಂತ ಅವ್ರಿಗೆ ಗೊತ್ತಿಲ್ಲ, ನಿನ್ ಪೊಲೀಸಿಗೆ ಗೊತ್ತಿರುತ್ತೆ. ಅವ್ರಿಗೂ ಬಣ್ಣ ಹಚ್ಚಿದ್ರೆ ಆಯ್ತು. ದೊಡ್ಡಪ್ಪ ಸುಳ್ಳು ಹೇಳಿ ತಮಾಷೆ ಮಾಡ್ತಾನೆ ಅಂತ ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ. ಅಂಜಲಿ, ದೊಡ್ಡಪ್ಪ ಯಾರು ಬರ್ತಾರೆ ಅಂದ್ರು, ಪೊಲೀಸ್ ಯಾರು ಬರ್ಬೋದು? ದೊಡ್ಡಪ್ಪ ಏನೋ ಮುಚ್ಚಿಟ್ಟು ಪಿತೂರಿ ಮಾಡ್ತಿದ್ದಾರೆ, ಅದೇನು ಅಂತ ತಿಳ್ಕೋಬೇಕು. ಒಳಗ್ ಬಾ, ಏನೋ ವಿಷಯ ಇದೆ. ನೀನ್ ಈ ತರ ಹೋಲಿ ಆಡ್ತಿದ್ರ ಮುಂದಿನ ಕೆಲ್ಸ ಕೆಟ್ಟೋಗುತ್ತೆ. ಬಾ ಬಾ ಹೋಗೋಣ ಬಾ. ಅಯ್ಯೋ ಬಿಡು ಲಡ್ಡು, ನಾನು ಸುಮ್ಮನೆ ಯಾಕೆ ಹೇಳ್ಕೊಂಡ್ ಬಂದಿದ್ಯಾ? ನೀನು ಹೋಲಿ ಆಡ್ತಾ ಕೂತಿದ್ರೆ ರಘು ಅಂಕಲ್ ಕತೆ ಏನು? ನೀನು ರಘು ಅಂಕಲ್ನ ಕರ್ಸಿ ಸಾಕ್ಷಿಯತೆ ಜೊತೆ ಮೀಟ್ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಎಲ್ಲ ಮರ್ತೋದ್ಯಾ? ಅಯ್ಯೋ ಹೌದಲ್ವಾ ಲಡ್ಡು ಅಣ್ಣ, ನನ್ಗೆಲ್ಲ ಮರ್ತೋಗ್ಬಿಟ್ಟಿತ್ತು. ಲಡ್ಡು ಅಣ್ಣ, ಈಗ ರಘು ಅಂಕಲ್ ಎಲ್ಲಿದ್ದಾರೆ? ನನಗೇನು ಗೊತ್ತು, ಅವರು ಯಾರಿಗೂ ಫೋನ್ ಮಾಡೋಂಗಿಲ್ಲ, ನಾವು ಅವ್ರಿಗೆ ಫೋನ್ ಮಾಡೋಕ್ಕಾಗಲ್ಲ. ಅವ್ರು ಎಲ್ಲಿದ್ದಾರೋ ಯಾವಾಗ ಬರ್ತಾರೋ ಒಂದೂ ಗೊತ್ತಾಗ್ತಿಲ್ಲ. ಮತ್ತೆ ಏನ್ ಮಾಡೋದೇ ಲಡ್ಡು ಅಣ್ಣ? ನಾನು ಅದನ್ನೇ ಯೋಚನೆ ಮಾಡಕ್ಕೆ ಕರೆದಿದ್ದು. ಅವ್ರು ಬಂದು ಮನೆ ಮುಂದೆ ಎಲ್ಲರೂ ಹೋಲಿ ಆಡ್ತೀರ ನೋಡಿ ಹೆದರ್ಕೊಂಡು ಹೊರಟೋದ್ರೆ? ಅದು ಅಲ್ಲದೆ ನಾವು ಮನೆ ಮುಂದೆನೇ ಹೋಲಿ ಆಡ್ತಿದ್ರೆ ನಾವು ಸಾಕ್ಷಿಯತೆನ ಮತ್ತೆ ರಘು ಅಂಕಲ್ನ ಹೆಂಗೆ ಮೀಟ್ ಮಾಡಿಸೋದು? ನೀನೇನಾದ್ರೂ ಐಡಿಯಾ ಮಾಡ್ಬೇಕಲ್ವಾ? ರಘು ಅಂಕಲ್ಲು ದೊಡ್ಡಪ್ಪನ ಕೈ ಸಿಕ್ಕಾಕೊಂಡ್ರೆ ಗೋವಿಂದ. ಅದು ಬೇರೆ ದೊಡ್ಡಪ್ಪ ಯಾರೋ ಬರ್ತಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ. ಹೌದಾ ಲಡ್ಡು ಅಣ್ಣ, ಏನ್ ಮಾಡೋದು? ಯಾವ ಆಟನು ಹೊಡಿತಾನೆ ಇಲ್ಲ. ನೋಡು, ನೀನೇನು ಮಾಡ್ತೀಯ ನಂಗೆ ಗೊತ್ತಿಲ್ಲ. ರಘು ಅಂಕಲ್ ಬಂದಮೇಲೆ ಯಾವ ಎಡವಟ್ಟು ಆಗ್ದಂಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ನೋಡು, ನೀನೇಂದ್ರೂ ಎಡವಟ್ಟು ಮಾಡಿದ್ರೆ ಹಬ್ಬದ ದಿವಸ ದೊಡ್ಡಪ್ಪನ ಮೂಳೆ ಮುರಿದಾಕ್ಬಿಡ್ತಾರೆ. ಹುಷಾರಾಗಿ ಐಡಿಯಾ ಮಾಡು, ಆಯ್ತಾ? ನೀವು ಬರ್ತೀರಾ ಅಂತ ನೋಡಿ ಹೆಂಗಿದ್ದೀರಿ. ಚೆನ್ನಾಗಿರುತ್ತಲ್ಲ ಈ ಬದಿ. ಮಜಾ ಅಲ್ವಾ? ಹಂಗೆ ನಿಮ್ಮ ಇಟನರಿಗೆ ಗೊತ್ತಿತ್ತು. ಜಿಲೇಬಿ ಸರ್, ಹ್ಯಾಪಿ ಹೋಲಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಥ್ಯಾಂಕ್ ಯು. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ವೆರಿ ಗುಡ್. ಕಮಲ್, ಹೋಳಿ ಹಬ್ಬ ದಿವಸ ನಮ್ಮ ಮನೆಗೆ ಬಂದಿದ್ದೀರಾ. ಇವತ್ತು ನೀವೇ ನಮ್ಮ ಸಾಕ್ಷಿಗೆ ಬಣ್ಣ ಹಚ್ಚಿ. ಹೌದು, ಸುಹಾಸ್ ಹೇಳುದು ಸರಿ. ನಮ್ದೆಲ್ಲ ಇದ್ದಿದ್ದೆ ವಧುವರ ಮೊದಲು ಪರಿಚಯ ಮಾಡ್ಕೋಬೇಕು. ಬಣ್ಣದಿಂದ ಆಗ್ಲಿ. ತಗೊಳ್ಳಿ ನೋಡಿ ತಗೊಳ್ಳಿ.
ಕಮಲ್ ಮೊದಲನೇ ಹೋಳಿ ನೆನಪು ಯಾವಾಗಲೂ ಹಸಿರಾಗಿರುತ್ತೆ. ನನ್ನ ಸೊಸೆ ಲೈಫು ಕಲರ್ಫುಲ್ ಆಗಿರಲಿ. ಅವಳು ಕೆನ್ನೆಗೆ ಬಣ್ಣ ಹಚ್ಚೋ. ಅಂಜಲಿ ರಘು ಅಂಕಲ್ನ ಕರೆಸ್ತೀನಿ ಅಂದೆ. ಅವ್ರು ಬರೋಷ್ಟೊತ್ತಿಗೆ ಬಾಸ್ ಮಗ ಅತ್ತಿಗೆ ಬಣ್ಣ ಹಚ್ಚಿಬಿಡ್ತಾರೆ. ರಘು ಅಂಕಲ್ ಬಂದು ಇನ್ನೇನು ಪ್ರಯೋಜನ? ಹೌದು ಲಡ್ಡು ಅಣ್ಣ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಬೇಗ ಎದ್ದು ಮಾಡು ಅಂಜಲಿ. ಸಾಕ್ಷಿ ಅತ್ತಿಗೆ ಈ ಬಾಸ್ ಮಗ ಬಣ್ಣ ಹಚ್ಚೋ ಚೂರು ಇಷ್ಟ ಇಲ್ಲ. ಏನು ಮಾಡೋದು? ಯಾವ ಐಟನು ಬರ್ತಾ ಇಲ್ವಲ್ಲ ಲಡ್ಡು ಅಣ್ಣ. ಓ ಕಮಾನ್ ಕಮಾಲ್, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಹಚ್ಚು ಬಣ್ಣನ. ಅಯ್ಯೋ, ಇದೇನಾಗ್ತಿದೆ? ರಘುನೇ ನನ್ನ ಕೆನ್ನೆಗೆ ಫಸ್ಟ್ ಬಣ್ಣ ಹಚ್ತಾನೆ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಇವನ್ ಬಣ್ಣ ಹಿಡ್ಕೊಂಡಿದ್ದಾನಲ್ಲ. ಅಂಜಲಿ ಬೇಗಂದ್ರು ಮಾಡು. ಸಾಕ್ಷಾತ್ತೆಗೆ ಬಣ್ಣ ಹಚ್ತೀರಾ ಅಂಕಲ್? ನಿಮ್ಮ ಮುಖಕ್ಕೆ ನೀವೇ ಬಣ್ಣ ಹಚ್ಕೋಬೇಡಿ. ಗೊತ್ತಾಯ್ತು ಕಮಲ್, ಏನ್ ಸರ್ಪ್ರೈಸ್ ನಿಮ್ದು? ನೀವು ಫಸ್ಟ್ ಮುಖಕ್ಕೆ ಬಣ್ಣ ಹಚ್ಕೊಂಡು ಆಮೇಲೆ ಸಾಕ್ಷಿಗೆ ಹಚ್ಬೇಕು ಅಂತನಾ? ಕಮಲ್ ಅವರೇ, ಒಳ್ಳೆ ಕಮಾಲ್ ಐಡಿಯಾ ನಿಮ್ದು. ನೋಡಿ ಹಚ್ಚಿ ಹಚ್ಚಿ. ಇನ್ನೊಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡ್ರಿ, ಮಾಡಿ. ಕಮಾನ್ ಕಮಾಲ್, ಕಮಾನ್ ಕಮಲ್, ಕಮಾನ್, ಯು ವಿಲ್ ಡು ಇಟ್. ಈಗ ಹಚ್ತಾರೆ. ಶುರು ಹಚ್ಕೊಂಡು ನಿನ್ ಕೆಲ್ಸನ. ಅಸ್ಪುಸ್ ಲಿಂಬು ಜ್ಯೂಸ್. ರೆಡ್ ಕಲರ್ ಬಣ್ಣ, ರೆಡ್ ಕಲರ್ ಬಣ್ಣ. ಪ್ಲೀಸ್ ನೀ ರಘು ಅಂಕಲ್ ಮುಖ ಕಂಟ್ಕೋ. ಪ್ಲೀಸ್ ಪ್ಲೀಸ್ ನೀ ರಘು ಅಂಕಲ್ ಮುಖ ಕಂಟ್ಕೋ. ಪ್ಲೀಸ್ ರೆಡ್ ಕಲರ್ ಬಣ್ಣ.